ಹಾಗೆ ಕಿತ್ತೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀ ಎಚ್ ಎಸ್ ನಾಗರಾಜ ಹಾಗೆ ತಂಡದ ಮುಖ್ಯಸ್ಥರಾದ ಅವರಿಗೆ ಸ್ವಾಗತ ಕೊಡ್ತೇನೆ. ಹಾಗೆ ಆ ತಂಡದ ಎಲ್ಲ ಶಾಸಕರಿದ್ದಾರೆ ಸ್ವಾಗತ ಕೊಟ್ಟ ಹಾಗೆ ಕಿತ್ತೂರು ಗ್ರಾಮ ಪಂಚಾಯತಿಯ ಫಲಾನುಭವಿಗಳು ಅವ್ರಿಗೂ ಸಹ ಅದರಲ್ಲಿ ಸ್ವಾಗತ ಕೊಡ್ತೀನಿ. ಹಾಗೆ ಕಿತ್ತೂರು ಗ್ರಾಮ ಪಂಚಾಯತಿ ವಿದ್ಯಾಧಿಕಾರಿದ್ದಾರೆ ಅವರು ಸಹ ಅದರಲ್ಲಿ ಸ್ವಾಗತ ಕೊಟ್ಟ ರಾಷ್ಟ್ರೀಯ ಗ್ರಾಮ ಉದ್ಯೋಗ ಖಾತ್ರಿ ಯೋಜನೆ, ಹಣಕಾಸು ಯೋಜನೆ ಮತ್ತು ರಾಜ್ಯ ಹಣಕಾಸು ಯೋಜನೆ ಈ ಮೂರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ವಿಲೇಜ್ ಹಣಕಾಸು ಮತ್ತು ಬೆಳೆ ಯೋಜನೆಗೆ ಸಂಬಂಧಪಟ್ಟಂತೆ 24-25 ಸಾಲಲ್ಲಿ ಏನೆಲ್ಲ ಕಾಮಗಾರಿಗಳನ್ನ ಅನುಷ್ಠಾನ ಮಾಡಿ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸಾಕಷ್ಟು ಪರಿಶೋಧನೆ ನಡೆಸ್ತೀವಿ. ಹಾಗೆ ರಾಜ್ಯ ಹಣಕಾಸು ಯೋಜನೆಯಲ್ಲಿ ತಾಲೂಕು ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತಿ ವತಿಯಿಂದ 2024-25 5 ವರ್ಷದ ಅವಧಿಯಲ್ಲಿ ಏನೆಲ್ಲ ಕಾಮಗಾರಿಗಳ ಅನುಷ್ಠಾನ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದಂತೆ ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡಿದ್ದೀವಿ. ಇವತ್ತಿನ ಸಮಯದ ಕಾರ್ಯಗಳು ಉದ್ದೇಶ ಏನಂದರೆ ಏನೆಲ್ಲ ಹಣ ಖರ್ಚಾಗಿದೆ, ಉದಾಹರಣೆಗೆ NRC ಸ್ಕೀಮಲ್ಲಿ ಯಾವ್ಯಾವ ವರ್ಕ್ಗಳಾಗಿದೆ, 15 ಹಣಕಾಸಲ್ಲಿ ಯಾವ್ಯಾವ ವರ್ಕ್ಗಳಾಗಿದೆ ಮತ್ತು ರಾಜ್ಯ ಹಣಕಾಸಲ್ಲಿ ಏನೇನೆಲ್ಲ ವರ್ಕ್ಗಳಾಗಿದೆ ಅದನ್ನು ಓದಿ ತಿಳಿಸ್ತೀವಿ. ಖರ್ಚಾಗಿರೋದಕ್ಕೆ ಸಂಬಂಧಪಟ್ಟ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ತಮ್ಮ ಅಭಿಪ್ರಾಯಗಳು ಏನೇನು ಗುಣಮಟ್ಟವಾಗಿ ಚರ್ಚೆ ಮಾಡ್ಬೋದು. ಉದಾಹರಣೆಗೆ ಯಾವುದೋ ಕಾಮಗಾರಿ ಅನುಷ್ಠಾನ ಆಗಿದ್ದರೆ ಹಣ ಪಾವತಿ ಇದೆ ಅದು ಕೂಡ ಹೇಳ್ಬೋದು. ಮಾಡಿದಂಥ ಕಾಮಗಾರಿ ಗುಣಮಟ್ಟ ಸರಿ ಇಲ್ಲ, ಕಡಿಮೆ ಆಗಿದೆ, ಉಪಯೋಗ ಬಂದಿಲ್ಲ ಅಂದರೆ ಅದು ಕೂಡ ಹೇಳ್ಬೋದು. ಅಥವಾ ಮಾಡಿದಂಥ ಕಾಮಗಾರಿಯಿಂದ ಕಾಮಗಾರಿ ಚೆನ್ನಾಗಾಗಿದೆ, ಸಾರ್ವಜನಿಕರಿಗೆ ಅನುಕೂಲ ಆಗಿದೆ ಅಂದರೆ ಅದು ಕೂಡ ಹೇಳ್ಬೋದು. ಒಟ್ಟಾರೆಯಾಗಿ ಸಾರ್ವಜನಿಕರ ಅಭಿಪ್ರಾಯನ ಇವತ್ತು ಈ ಸಭೆಯಲ್ಲಿ ತಗೊಳ್ಳಾಕೋದು ಏನು ಅಭಿಪ್ರಾಯ ಇಲ್ಲಿಂದ ಬರುತ್ತೆ ಪ್ರತಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಪಟ್ಟಂತೆ ಸಭೆಯಲ್ಲಿ ನಿರ್ಣಯ ಆಗುತ್ತೆ. ಅದನ್ನು ನಡಾವಳಿ ಮಾಡಿ ವರದಿ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗಿದೆ. ನರೇಗಾಗೆ ಸಂಬಂಧಪಟ್ಟಂತೆ ಹೇಳಿದರೆ 24-25 ಸಾಲಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 161 ಲಕ್ಷ ಆಗಿದೆ. ಒಟ್ಟು 30,30,469 ರೂಪಾಯಿನ ಗುರಿ ಹಣ ಖರ್ಚು ಮಾಡಿದರೆ ಇನ್ನು ಸಾಮಗ್ರಿಗಳಿಗೆ 12,14,238 ರೂಪಾಯಿ ಖರ್ಚಾಗಿದೆ. ಇನ್ನು ಕಾಫಿ ಮಂಡಳಿಯಿಂದ 5 ವರ್ಕ್ ಆಗಿದೆ. ಯಾರೆಲ್ಲ ರೈತ ಕಾಫಿ ಗಿಡಗಳನ್ನ ಹಾಕೊಂಡಿದ್ರೆ ಅವ್ರು ಪೇಮೆಂಟ್ ಹೋಗಿರೋದು ಫಲಾನುಭವಿಗಳ ಹೆಸರನ್ನ ವಿವರವಾಗಿ ಓದಿ ತಿಳಿಸ್ತೀವಿ. ಆಮೇಲೆ ಈ ಮುಂದಿನ ಪ್ರಶ್ನೆ ಯಾವ್ಯಾವ ಗ್ರಾಮದಲ್ಲಿ ಯಾರು ಫಲಾನುಭವಿ ಕೆಲಸ ಮಾಡಿದ್ದಾರೆ ಮತ್ತು ಅವ್ರಿಗೆ ಎಷ್ಟು ಹಣ ಪಾವತಿ ಆಗಿದೆ ಅಂತ ಅವರು 5 ವರ್ಕ್ ಮಾಡಿದ್ದಾರೆ. 69,102 ರೂಪಾಯಿನ ಕಾಫಿ ಮಂಡಳಿಯಿಂದ ಪೇಮೆಂಟ್ ಮಾಡಿದ್ದಾರೆ NRC ಸ್ಕೀಮಲ್ಲಿ. ಹಾಗೆ NRC ಸ್ಕೀಮಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ಮತ್ತು ಇತರ ಎಲ್ಲ ಸೇರಿ 175 ಗೊತ್ತಾಗಿದೆ. 24-25 ಸಾಲ ಸಂಬಂಧಪಟ್ಟಂತೆ 32,80,700 ರೂಪಾಯಿನ ಕುರಿ ಹಣ ಖರ್ಚು ಮಾಡಿದ್ದಾರೆ. ಹಾಗೆ ಸಾಮಾನ್ಯವಾಗಿ 12,14,238 ರೂಪಾಯಿ ಖರ್ಚು ಮಾಡಿದ್ದಾರೆ. ಒಟ್ಟು 1 ವರ್ಷದ ಅವಧಿಯಲ್ಲಿ 44,94,940 ರೂಪಾಯಿ NRC ಸ್ಕೀಮಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾಮಗಾರಿಗಳ ಅನುಷ್ಠಾನ ಮಾಡಿ ಖರ್ಚು ಮಾಡಿರುವಂಥದ್ದು 9,430 ಸೂಚನೆ ಆಗಿತ್ತು. ಹಾಗೆ 15 ಹಣಕಾಸು ಸಂಬಂಧಪಟ್ಟಂತೆ ಏನಂದರೆ 2023 ಮತ್ತು 24 ಸಾಲಲ್ಲಿ ಏನು ಅನುದಾನ ಬಂದಿತ್ತು ಅದರಲ್ಲಿ ಖರ್ಚು ಮಾಡಿ ಉಳಿಕೆ ಮೊತ್ತ 13,05,114 ರೂಪಾಯಿ 15 ಹಣಕಾಸು ಖಾತೆಯಲ್ಲಿ ಹಣ ಇರುತ್ತೆ. ಇನ್ನು 24-25 ಸಾಲಲ್ಲಿ ಸರ್ಕಾರದಿಂದ ನಿಮ್ಮ ಪಂಚಾಯತಿ ಬಿಡುಗಡೆ ಆಗಿರೋದ್ರಿಂದ ಮೊದಲನೇ ಕಂತಾಗಿ 4/4/2024ರಲ್ಲಿ 6,40,407 ರೂಪಾಯಿ ಅನುದಾನ ಬಂದಿದೆ. ಹಾಗೆ ಎರಡನೇ ಕಂತಾಗಿ 4/4/2024ರಲ್ಲಿ 4,45,241 ರೂಪಾಯಿ ಅನುದಾನ ಬಂದಿದೆ. ಇನ್ನು ಮೂರನೇ ಕಂತಾಗಿ 2/12/2024ರಲ್ಲಿ 4,67,881 ರೂಪಾಯಿ ಅನುದಾನ ಬಂದಿದೆ. ಇನ್ನು ನಾಲ್ಕನೇ ಕಂತಾಗಿ ದಿನಾಂಕ 18/1/2025ರಲ್ಲಿ 7,01,430 ರೂಪಾಯಿ ಅನುದಾನ ಬಂದಿದೆ. ಅದಕ್ಕೆ 50,179 ರೂಪಾಯಿ ಬಡ್ಡಿ ಬಂದಿರುತ್ತೆ. ಇದರಲ್ಲೂ ಕೂಡ ಕೆಲವು ಕಾಮಗಾರಿಗಳನ್ನ ಅನುಷ್ಠಾನ ಮಾಡಿದ್ದಾರೆ ಮತ್ತು ಕುಡಿಯ ನೀರು ಇರ್ಬೋದು ಮತ್ತು ಬೀದಿ ದೀಪ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಕೆಲವು ಸಾಮಗ್ರಿಗಳನ್ನ ಕೂಡ ಖರೀದಿ ಮಾಡಿದ್ದಾರೆ. ಅದನ್ನು ಕೂಡ ಒಂದೊಂದಾಗಿ ವಿವರವಾಗಿ ಓದಿ ತಿಳಿಸ್ತೀವಿ. ಅದಕ್ಕೂ ಕೂಡ ಸಂಬಂಧಪಟ್ಟಂತೆ ನೀವು ಏನಾದ್ರು ಮಾತನಾಡಿದ್ರೆ ಮುಕ್ತವಾಗಿ ಚರ್ಚೆ ಮಾಡ್ಬೋದು. ಹಾಗೆ ಇನ್ನು ರಾಜ್ಯ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಹೇಳಿದ್ರೆ 2021-2022ರಿಂದ 24-25 ಸಾಲಿನವರೆಗೆ ತಾಲೂಕು ಪಂಚಾಯತಿಯಿಂದ ಮತ್ತು ಜಿಲ್ಲಾ ಪಂಚಾಯತಿಯಿಂದ ಕೂಡ ಕಾಮಗಾರಿಗಳನ್ನ ಅನುಷ್ಠಾನ ಮಾಡಿದ್ದಾರೆ. ಗ್ರಾಮ ಪಂಚಾಯತಿಯಿಂದ ವತಿಯಿಂದ ಅನುಷ್ಠಾನ ಆಗಿರಲಿಲ್ಲ. 5 ವರ್ಷದ ಒಟ್ಟಿಗೆ ಈ ಸೊಸೈಟಿ ಕೊಟ್ಟಿರೋದ್ರಿಂದ ದಾಖಲಾತಿಗಳನ್ನ ನಾವು ಅಲ್ಲೇ ಸಂಬಂಧಪಟ್ಟಂಥ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿಯಲ್ಲಿ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಇಲ್ಲಿ ಕಾಮಗಾರಿಗಳ ಸ್ಥಳಗಳನ್ನ ನಾವು ಪರಿಶೀಲನೆ ಮಾಡಿದ್ದೀವಿ. ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಹೇಳಿದರೆ ಗ್ರಾಮ ಪಂಚಾಯತಿಯಿಂದ ಗೊತ್ತಿರುವಂಥ ಅಷ್ಟು ವರ್ಕ್ಗಳನ್ನ ತೋರಿಸಿದ್ದಾರೆ. ಹಾಗೆ PRD ಇಲಾಖೆಯಿಂದ ವರ್ಕ್ಗಳು ಅನುಷ್ಠಾನ ಆಗಿದ್ದರಿಂದ ಸಂಬಂಧಪಟ್ಟವರು ಆ ವರ್ಕ್ಗಳನ್ನು ತೋರಿಸಿದ್ದಾರೆ. 5 ವರ್ಷದ ಹಳೆ ವರ್ಕ್ಗಳಾಗಿದ್ದರಿಂದ ಅಷ್ಟು ನಮಗೂ ಕೂಡ ಸರಿಯಾಗಿ ಗೊತ್ತಾಗೋದಿಲ್ಲ. ಆ ವರ್ಕ್ಗೆ ಸಂಬಂಧಪಟ್ಟಂತೆ ನೀವು ಯಾವುದಾದ್ರು ವರ್ಕ್ ಬಗ್ಗೆ ಏನಾದ್ರು ಮಾತಾಡಿದ್ರೆ ಎಲ್ಲಾಗಿದೆ ಅನ್ನೋದನ್ನು ಹೋಗಿ ತಿಳಿಸ್ತೀವಿ. ಅದು ಕೂಡ ಏನೋ ಸಂಬಂಧಪಟ್ಟಂತೆ ಮಾತಾಡಿದ್ರೆ ಮಾತಾಡಬೇಕು. ಒಟ್ಟು
ತಾಲೂಕು ಪಂಚಾಯತಿ ವತಿಯಿಂದ 28 ವರ್ಕ್ ಆಗಿದೆ. ಇನ್ನು ಜಿಲ್ಲಾ ಪಂಚಾಯತಿ ವತಿಯಿಂದ 5 ವರ್ಕ್ ಆಗಿದೆ. ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 5 ವರ್ಷದ ವರ್ಕ್ಗಳು, ಹಳೆ ವರ್ಕ್ಗಳು, ಅದನ್ನು ಕೂಡ ಓದಿ ತಿಳಿಸ್ತೀವಿ. ಏನಾದರೂ ಮಾತಾಡೋಕ್ಕೆ ಸಂಬಂಧಪಟ್ಟಂಗೆ ನೀವು ಮಾತಾಡ್ಬೋದು. ಈಗ ಫಸ್ಟು NREG ಯೋಜನೆಗೆ ಸಂಬಂಧಪಟ್ಟಂತೆ 24-25 ಸಾಲಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತಿ ವತಿಯಿಂದ ಮತ್ತು ಇತರೆ ಅನುಷ್ಠಾನ ಇಲಾಖೆ ವತಿಯಿಂದ ಏನೇನೆಲ್ಲ ವರ್ಕ್ ಆಗಿದೆ ಮತ್ತು ಎಷ್ಟು ಖರ್ಚಾಗಿದೆ ಅನ್ನೋದನ್ನು ಫಸ್ಟ್ ಇವರು ಓದಿ ತಿಳಿಸ್ತಾರೆ. ಎಲ್ಲರಿಗೂ ನಮಸ್ತೆ. ಇವಾಗ ಎಷ್ಟು ಖರ್ಚಾಗಿದೆ ಒಟ್ಟು ಅಂತ ಹೇಳಿದರೆ 2024 ಏಪ್ರಿಲಿಂದ 2025 ಮಾರ್ಚ್ ಒಂದು ವರ್ಷದವಧಿಗೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಮತ್ತು ಅಭಿವೃದ್ಧಿ ಹಣಕಾಸು ಸಂಬಂಧಪಟ್ಟಾಗೆ ಮತ್ತೆ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ರಾಜ್ಯ ಹಣಕಾಸು ಸಂಬಂಧಪಟ್ಟಾಗೆ ಏನೇನು ಕಾಮಗಾರಿಗಳಾಗಿದೆ, ಕಮ್ಯುನಿಟಿ ವರ್ಕ್ ಆಗಿರ್ಬೋದು, ಮತ್ತು ನರೇಗಾ ಸಂಬಂಧಪಟ್ಟಾಗೆ ಸಮುದಾಯ ವರ್ಕ್ ಆಗಿರ್ಬೋದು, ವೈಯಕ್ತಿಕ ಆಗಿರ್ಬೋದು ತಿಳಿಸ್ತೀವಿ. ನಾನು ಡೌಟ್ಸ್ಗಳಿದ್ರೆ ಕಾಮಗಾರಿ ಆಗ್ತಾನೆ ಹಣ ಪಾವತಿ ಮತ್ತೆ ಸಂಪೂರ್ಣ ಕಾಮಗಾರಿಗೆ ಪೂರ್ಣ ಹಣ ಪಾವತಿ ಆಗಿದೆ, ಮತ್ತೆ ಸಮುದಾಯ ಕಾಮಗಾರಿಗಳು ತಿಳ್ಕೊಂಡು ವೈಯಕ್ತಿಕ ಮಾಡ್ಕೊಂಡಿದ್ರೆ ಇದು ಲೋಪದೋಷಗಳಿದ್ರೆ ನೀವು ಹೇಳ್ಬೋದು. ಈಗ ನರೇಗಾ ಸಂಬಂಧಪಟ್ಟ ತಿಳಿಸ್ತೀನಿ. ಆಡಳಿತ ಸಾಲಿ ಆಡಳಿತ ನಿರ್ಮಾಣ ಅದಕ್ಕೆ 18,148 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಎತ್ತೂರು ಗ್ರಾಮಸೌಧ ಕಟ್ಟಡ ನಿರ್ಮಾಣ ಇದಕ್ಕೆ 70,471 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಎತ್ತೂರು ಗ್ರಾಮದ KPS ಶಾಲೆಗೆ ಬಾಲಕಿಯರ ಶೌಚಾಲಯ ನಿರ್ಮಾಣ ಇದಕ್ಕೆ 16,800 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಎತ್ತೂರು ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಶೌಚಾಲಯ ನಿರ್ಮಾಣ ಇದಕ್ಕೆ 39,800 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಎತ್ತೂರು ಸಂತೆ ಮಾರುಕಟ್ಟೆ ಅಭಿವೃದ್ಧಿ ಇದಕ್ಕೆ 25,477 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಎತ್ತೂರು ಗೌಡಪ್ಪನ ಕೆರೆ ಸತ್ಯಸಿದ್ಧ ಎತ್ತಿನ ಮೋರಿ 8,725 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಕಿರ್ಕಳ್ಳಿ ಭಾಗ್ಯ ಬಸವರಾಜ್ ವ್ಯಕ್ತಿಗತ ನೆಲಭವಿ 8,720 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಪುಷ್ಪಾ ದಿನೇಶ್ ಎತ್ತೂರು ವಸತಿ ಕಾಮಗಾರಿ 12,514 ರೂಪಾಯಿ ಕೂಲಿ ಪಾವತಿ ಇರುತ್ತೆ. ಚಂದ್ರಮೂರ್ತಿ ಗಣೇಶ್ ಪಾಚೇಡಿ ವಸತಿ ಕಾಮಗಾರಿ 12,514 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಪಾರ್ವತಿ ಕೃಷ್ಣಮೂರ್ತಿ ಕಿರ್ಕಳ್ಳಿ ವಸತಿ ಕಾಮಗಾರಿ 18,846 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಶಾಂತಾರಾಮ ಮರೀಶ್ ಪಾಚೇಡಿ ವಸತಿ ಕಾಮಗಾರಿ 20,900 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಲೀನಾ ಪ್ರಕಾಶ್ ತೆರದಬಾವಿ 13,262 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಅನುದೀಪ್ ಚಂದ್ರಶೇಖರ್ ಅಡಿಕೆ ಗಿಡ ಮಾಡುವಂಥದ್ದು 2,792 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಗೋವಿಂದೇಗೌಡ ಅಪ್ಪಾಜಿಗೌಡ ಅಡಿಕೆ ಗಿಡ ಮಾಡುವಂಥದ್ದು 5,524 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. HB ಸುರೇಶ್ ಬೆಳ್ಳಿಗೌಡ ಅಡಿಕೆ ಗಿಡ ಮಾಡುವಂಥದ್ದು 5,584 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಮಣಿಯಮ್ಮ ಸುಬ್ಬಾಯಿಗೌಡ ಅಡಿಕೆ ಕಾಮಗಾರಿ 12,901 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಆಡಳ್ಳಿ ಷಣ್ಮುಖ ಲಿಂಗೇಗೌಡ ಅಡಿಕೆ ಕಾಮಗಾರಿ 8,376 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಕಿರ್ಕಳ್ಳಿ ಗೋವಿಂದರಾಜ್ ಸುಬ್ಬೇಗೌಡ ಅಡಿಕೆ ಕಾಮಗಾರಿ 5,524 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಚೇತನ್ ಪರಮೇಶ್ಗೌಡ ಕಾಳುಮೆಣಸು 3,140 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಬಾಚಳ್ಳಿ ನಾಗರಾಜು ನಿರ್ವಹಣೆಗೌಡ ಕಾಳುಮೆಣಸು 4,188 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಕಿರ್ಕಳ್ಳಿ ಮಲ್ಲೇಶ್ ಬಸಪ್ಪ ಅಡಿಕೆ ಇಡುವಂಥದ್ದು 11,860 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ದೇವಕುಮಾರ್ ಲೋಕೇಶ್ ಅಡಿಕೆ ಇಡುವಂಥದ್ದು 11,168 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಕುಶಲಪ್ಪ ಕರೇಗೌಡ ಮಿಕ್ಕಿನ ಮನೆ ಬಚ್ಚಲಗುಂಡಿ 3,141 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಪ್ರಕಾಶ್ ನಿರ್ವಹಣೆಗೌಡ ಅಡಿಕೆ ಕಾಮಗಾರಿ 26,618 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಪ್ರಸಾದ್ ಸತ್ಯಮೂರ್ತಿ ಎತ್ತೂರು ಅಡಿಕೆ ಕಾಮಗಾರಿ 22,920 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಬಸವರಾಜ್ ಪುಟ್ಟೇಗೌಡ ಆಡಳಿತ ಧರ್ಮಕೋಟಿಗೆ 10,470 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ರಾಜೇಗೌಡ ತಮ್ಮೇಗೌಡ ವ್ಯಕ್ತಿಗತ ನೆಲಭವಿ 39,088 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಸತೀಶ್ ಅಣ್ಣೇಗೌಡ ಎತ್ತೂರು ವ್ಯಕ್ತಿಗತ ನೆಲಭವಿ 39,088 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಪುಷ್ಪವತಿ ರಾಮೇಗೌಡ ವೈಯಕ್ತಿಕ ನೆಲಭವಿ 38,390 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ರಾಮೇಶ್ ಲಿಂಗೇಗೌಡ ಎತ್ತೂರು ವೈಯಕ್ತಿಕ ನೆಲಭವಿ 42,922 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಮಂಜುನಾಥ್ ಸುಬ್ಬೇಗೌಡ ವೈಯಕ್ತಿಕ ನೆಲಭವಿ 38,390 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಯಶೋಧ ಹರೀಶ್ ಧನಕೋಟಿಗೆ 11,368 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ನಂದೀಶ್ ಭೋಜರಾಜ್ ಎತ್ತೂರು ವೈಯಕ್ತಿಕ ನೆಲಭವಿ 42,220 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಪಾಪಣ್ಣ ಮುದ್ದಯ್ಯ ಆಡಿಯ ಅಡಿಕೆ ಗಿಡ ಅನ್ನುವಂಥದ್ದು 22,929 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಪರಮೇಶ್ ಕುಮಾರಿಗೌಡ ಕಿರ್ಕಳ್ಳಿ ಅಡಿಕೆ ಗಿಡ ಅನ್ನುವಂಥದ್ದು 27,920 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ರೂಪಮ್ಮ ದಿನೇಶ್ ಆಡಿಯ ಅಡಿಕೆ ಗಿಡ ಅನ್ನುವಂಥದ್ದು 28,608 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಸೋಮಶೇಖರ್ ಮಂಜೇಗೌಡ ಎತ್ತೂರು ಅಡಿಕೆ ಅನ್ನುವಂಥದ್ದು 27,920 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ತೇಜಸ್ವಿ ಮುತ್ತೇಗೌಡ ಕಣಂನಳ್ಳಿ ಕಾಳುಮೆಣಸು 6,822 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಸತೀಶ್ HB ಬೀರೇಶ್ ಎತ್ತೂರು ಅಡಿಕೆ ಅನ್ನುವಂಥದ್ದು 22,920 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಎತ್ತೂರು ರೇಖಾ ವಿಶ್ವನಾಥ್ ಅಡಿಕೆ ಅನ್ನುವಂಥದ್ದು 22,920 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಅರ್ಪಿತಾ ಸಂದೀಪು ಎತ್ತೂರು ಕಾಳುಮೆಣಸು
9,074 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಕೊಡಂಬಳ್ಳಿ ರಾಮನಗೌಡ ಸಿದ್ದೇಗೌಡ ಅರ್ಕಿಗಳು ಅನ್ನುವಂಥದ್ದು 27,920 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ವಿಶಾಲಾಕ್ಷಿ ಮಲ್ಲೇಶ ಪಾಡಿಯ ವಸತಿ ಕಾಮಗಾರಿ 31,060 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಸುಮಾ ರಾಕೇಶ್ ವಸತಿ ಕಾಮಗಾರಿ 30,363 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ರಜತ್ ಬಿ ಕುಶಾಲಪ್ಪ ಅಡಿಕೆ ಅನ್ನುವಂಥದ್ದು 28,608 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಎತ್ತೂರು ದಿನೇಶ್ ಮುಂಡೇಗೌಡ ಅಡಿಕೆ ಕಾಮಗಾರಿ 28,608 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಎತ್ತೂರು ಲಿಖಿತ್ ಪುಸ್ತಂಗೌಡ ಅಡಿಕೆ ಕಾಮಗಾರಿ 27,920 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಹೊನ್ನಮ್ಮ ಬಸಪ್ಪಗೌಡ ಬಾಚೇಡಿ ಕಾರ್ಡ್ನಸ್ಸು 4,880 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಪುಣ್ಯಪ್ಪ ಮಸೂರಿ ಎತ್ತೂರು ಕಾರ್ಡ್ನಸ್ಸು 5,230 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ದುಷ್ಯಂತ್ ಸುಬ್ಬೇಗೌಡ ಕಾರ್ಡ್ನಸ್ಸು 9,777 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಕಾಳೇಗೌಡ ಸುಬ್ಬೇಗೌಡ ಎತ್ತೂರು ಕಾರ್ಡ್ನಸ್ಸು 9,423 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಪರಮೇಶ್ ದೇವರಾಜ್ ಎತ್ತೂರು ಅಡಿಕೆ ಕಾಮಗಾರಿ 31,410 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಇಂದುಶೇಖರ್ ಮುತ್ತೇಗೌಡ ಅಡಿಕೆ ಕಾಮಗಾರಿ 30,014 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಸುಬ್ರಹ್ಮಣ್ಯ ಕುಮಾರ್ ಎತ್ತೂರು 28,608 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಅಶ್ವಿನಿಪುರ ಮಲ್ಲಿಕಾರ್ಜುನ ಆಡ್ಯ 31,440 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಭಾಗ್ಯಮ್ಮ ಅಶೋಕ್ ಬಾಚೇಡಿ ಮನೆ ಕಾಮಗಾರಿ 29,316 ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತೆ. ಜಯಮ್ಮ ಬಸವೇಗೌಡ ಬಂಡಳ್ಳಿ